ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. PDO ಎಕ್ಸಾಮ್ಸ್ಗಳು, KS ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಫಾಸ್ಟಾಗಿ ರಿವೈಸ್ ಮಾಡುವುದಕ್ಕೆ ಅನುಕೂಲ ಆಗುವಂತಹ ಉದ್ದೇಶದಿಂದ ಅಕ್ಟೋಬರ್ ತಿಂಗಳಲ್ಲಿನ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಅಂದರೆ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಈ ರಿವಿಷನ್ ಸೀರೀಸ್ನ 2ನೇ ವಿಡಿಯೋ ಇದಾಗಿದ್ದು, ಹಿಂದಿನ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ಆ ವಿಡಿಯೋವನ್ನು ನೋಡಿಕೊಂಡು ರಿವೈಸ್ ಮಾಡ್ಕೊಳ್ಳಿ. ಈಗ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡೋಣ. ಈ 2ನೇ ವಿಡಿಯೋದ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಕಂಟೆಂಟನ್ನು ಶೇರ್ ಮಾಡಿ. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಸೊ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಉಳಿತಾಯ ಖಾತೆ ಹೂಡಿಕೆಯ ಯೋಜನೆ ಎಷ್ಟು ವರ್ಷಗಳ ನಂತರ ಮೆಚುರಿಟಿಯನ್ನು ಹೊಂದುತ್ತದೆ, ಅಂದರೆ ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಂತಂದರೆ ಎಷ್ಟು ವರ್ಷಗಳು ಆ ಇನ್ವೆಸ್ಟ್ಮೆಂಟ್ ಮಾಡಿ ಕಾಯಬೇಕು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಉಳಿತಾಯ ಖಾತೆಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಂತಹ ವ್ಯಕ್ತಿ 21 ವರ್ಷಗಳ ನಂತರ, ಅಂದರೆ ಆ ಹೆಣ್ಣು ಮಗುವಿಗೆ 21 ವರ್ಷಗಳು ಕಂಪ್ಲೀಟ್ ಆದ ನಂತರ ಮೆಚುರಿಟಿಯನ್ನು ಹೊಂದುತ್ತದೆ ಅಂತ, ಅಥವಾ ಅದರ ಪ್ರಯೋಜನಗಳು ದೊರೆಯುತ್ತವೆ ಅಂತ ನಾವು ಇಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 3, 21 ಇಯರ್ಸ್ ಈಸ್ ರೈಟ್ ಆನ್ಸರ್. ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಅದರಲ್ಲೂ ಕೂಡ ಎಕ್ಸಾಮ್ ರಿಲೇಟ್ ಆದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 2015ನೇ ಇಸವಿಯಲ್ಲಿ ದೇಶದಾದ್ಯಂತ ಹೆಣ್ಣು ಮಗುವಿನ ವಿದ್ಯಾಭ್ಯಾಸಕ್ಕೆ ಮತ್ತು ಹೆಣ್ಣು ಮಗುವಿನ ಒಂದು ಪೋಷಣೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವ ಅಭಿಯಾನವನ್ನು ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿತ್ತು. ಸೊ ಇದೇ ಬೇಟಿ ಬಚಾವೋ ಮತ್ತು ಬೇಟಿ ಪಢಾವೋ ಅನ್ನುವ ಈ ಒಂದು ಅಭಿಯಾನದ ಭಾಗವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನುವ ಉಳಿತಾಯ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಒಬ್ಬ ಹೆಣ್ಣು ಮಗು ಜನಿಸಿದಾಗ ಆ ಹೆಣ್ಣು ಮಗುವಿನ ಪೋಷಕರು ವಾಣಿಜ್ಯ ಬ್ಯಾಂಕ್ ಅಥವಾ ಅಂದರೆ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಇಂಡಿಯಾ ಪೋಸ್ಟ್ ಆಗಿರ್ಬೋದು, ಇವುಗಳ ಬ್ರಾಂಚಸ್ಗಳಲ್ಲಿ ಒಂದು ಉಳಿತಾಯ ಖಾತೆಯನ್ನು ಪ್ರಾರಂಭಿಸುವುದರ ಮೂಲಕ ವಾರ್ಷಿಕವಾಗಿ ಇಂತಿಷ್ಟು ಹಣವನ್ನು ಠೇವಣಿಯಾಗಿ ಮಾಡುವಂತಹ ಸಣ್ಣ ಠೇವಣಿಯಾಗಿ ಇಡುವಂತಹ ಒಂದು ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಮತ್ತು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಮೂಲಕ ಜಂಟಿಯಾಗಿ ಪ್ರಾರಂಭಿಸಲಾಗಿರುವಂತಹ ಒಂದು ಯೋಜನೆ, 2015ರಲ್ಲಿ ಪ್ರಾರಂಭಿಸಲಾದಂತಹ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಾವು ಇಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಒಂದು ಸಣ್ಣ ಠೇವಣಿ ಉಳಿತಾಯ ಖಾತೆಯನ್ನು ತೆರೆಯುವುದರ ಮೂಲಕ ಒಬ್ಬ ಹೆಣ್ಣು ಮಗುವಿನ ಈ ಶಿಕ್ಷಣವನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಇದರ ಒಂದು ವೈಶಿಷ್ಟ್ಯತೆಗಳನ್ನು ಅಬ್ಸರ್ವ್ ಮಾಡೋದಾದರೆ, ವಾರ್ಷಿಕವಾಗಿ ಈ ಹೆಣ್ಣು ಮಗುವಿನ ಪೋಷಕರು ಮಿನಿಮಮ್ 250 ರೂಪೀಸ್ ಪರ್ ಇಯರ್ ಇಂದ ಹಿಡಿದು ಸುಮಾರು 1.5 ಲಕ್ಷ ಪ್ರತಿ ವರ್ಷಕ್ಕೆ ಉಳಿತಾಯ ಖಾತೆಯಲ್ಲಿ ಡೆಪಾಸಿಟನ್ನು ಅಥವಾ ಹಣದ ಠೇವಣಿಯನ್ನು ಮಾಡುವುದರ ಮೂಲಕ 15 ವರ್ಷಗಳವರೆಗೆ ಆ ಒಂದು ಠೇವಣಿಯನ್ನು ಮಾಡಬೇಕು. ನಂತರ 21 ವರ್ಷಗಳ ಕಂಪ್ಲೀಟ್ ಆದ ನಂತರ ಕಂಪ್ಲೀಟಾಗಿ ಆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಸಂಪೂರ್ಣ ಹಣ ಮೆಚುರಿಟಿಯನ್ನು ಹೊಂದಿ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇತ್ತೀಚೆಗೆ ಇದರ ಒಂದು ಪರ್ಸೆಂಟೇಜ್ ರೇಟನ್ನು ಅಥವಾ ಅದರ ಇಂಟ್ರೆಸ್ಟನ್ನು ಇನ್ಕ್ರೀಸ್ ಮಾಡಲಾಗಿದ್ದು 20 ಬೇಸ್ ಪಾಯಿಂಟ್ಸ್ಗಳನ್ನು ಇನ್ಕ್ರೀಸ್ ಮಾಡುವುದರ ಮೂಲಕ 8.2% ಬಡ್ಡಿ ದರವನ್ನು ವಿತರಣೆ ಮಾಡುವಂತಹ ಒಂದು ಉಳಿತಾಯ ಖಾತೆ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಅವಕಾಶಗಳನ್ನು ಕೂಡ ನೀಡಲಾಗಿದ್ದು, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣದ ಪಾರ್ಷಿಯಲ್ ಆದಂಥ ಅಮೌಂಟನ್ನು 18 ವರ್ಷ ಆದ ನಂತರ ಅಥವಾ ಹೆಣ್ಣು ಮಗುವಿನ 10ನೇ ತರಗತಿ ಕಂಪ್ಲೀಟ್ ಆದ ನಂತರ ಪಾರ್ಷಿಯಲ್ ಆಗಿ ಆ ಒಂದು ಹಣವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಕೂಡ ನೀಡಲಾಗಿದೆ. ಆದರೆ ಇದರ ಸಂಪೂರ್ಣವಾದಂತಹ ಪ್ರಯೋಜನವನ್ನು ಪಡೆದುಕೊಳ್ಬೇಕು, ಕಂಪ್ಲೀಟ್ ಮೆಚುರಿಟಿಯನ್ನು
ನಾವು ಅನುಭವಿಸಬೇಕು ಅಂತಂದರೆ 21 ವರ್ಷಗಳು ಆದ ನಂತರ ಸುಕನ್ಯಾ ಸಮೃದ್ಧಿ ಯೋಜನೆ ಕಂಪ್ಲೀಟ್ ಆಗಿ ಮೆಚುರಿಟಿಯನ್ನು ನೀಡಿ ಅಥವಾ ಒಂದು ಸಂಪೂರ್ಣ ಒಂದು ಫಲವನ್ನು ನೀಡುವಂತಹ ಒಂದು ಅವಕಾಶವನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀಡಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಡಿಜಿಟಲ್ ಅರೆಸ್ಟ್ ಅನ್ನುವ ಈ ಒಂದು ಟರ್ಮ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಈ ಡಿಜಿಟಲ್ ಬಂಧನ ಅಂದರೆ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಇದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಮುಗ್ಧರನ್ನು ಸುಲಿಗೆ ಮಾಡುವಂತಹ ಬಂಧನ ಮಾಡುವಂತಹ ಒಂದು ವಿಧಾನವಾಗಿದೆ ಅಂತ ಇದೆ. ಸರಿಯಾದಂತಹ ಉತ್ತರ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳಾದಂತಹ ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ಸ್ಗಳು ಅಂದರೆ ಈ ಗೂಗಲ್ ಮೀಟ್ ಆಗಿರ್ಬೋದು ಅಥವಾ ಸ್ಕೈಪಿ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಈ ರೀತಿಯಾಗಿ ಲ್ಯಾಪ್ಟಾಪ್ಗಳ ಮೂಲಕ ಅಥವಾ ಮೊಬೈಲ್ ಫೋನ್ಗಳಲ್ಲಿ ವಿಡಿಯೋ ಕಾಲ್ ಮಾಡುವುದರ ಮೂಲಕ ಒಬ್ಬ ಮುಗ್ಧ ವ್ಯಕ್ತಿಯನ್ನು ಬ್ಲ್ಯಾಕ್ಮೇಲ್ ಮಾಡಿ ಅವರನ್ನು ಬಂಧನ ಮಾಡುವಂತಹ, ವರ್ಚುವಲಿ ಬಂಧಿಸುವಂತಹ ಒಂದು ಪ್ರಕ್ರಿಯೆ ಅಥವಾ ಕ್ರೈಮ್ ಯಾವುದು ಅಂತಂದರೆ ಡಿಜಿಟಲ್ ಅರೆಸ್ಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಡಿಜಿಟಲ್ ಅರೆಸ್ಟ್ ಬಗ್ಗೆ ಸಾಕಷ್ಟು ಅವೇರ್ನೆಸ್ಸನ್ನು ಅಥವಾ ಜಾಗೃತಿಯನ್ನು ಮೂಡಿಸಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಡಿಜಿಟಲ್ ಅರೆಸ್ಟ್ ಅಂದರೆ ಒಬ್ಬ ಮುಗ್ಧ ವ್ಯಕ್ತಿಯನ್ನು ವರ್ಚುವಲ್ ಆಗಿ ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ವಂಚನೆ ಮಾಡಿ ಬಂಧಿಸಿ ಸುಲಿಗೆ ಮಾಡುವಂತಹ ಒಂದು ವಿಧಾನ ಆಗಿದೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಕ್ಯಾಸ್ಪಿಯನ್ ಸಮುದ್ರದ ಗಡಿಯಲ್ಲಿರುವಂತಹ ದೇಶಗಳು ಯಾವುವು ಅಂತ ಸಿಂಪಲ್ ಆಗಿ ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ನಾನು ಒಂದು ನ್ಯೂಮಾನಿಕನ್ನು ಕೂಡ ನೀಡಿದ್ದೇನೆ. ಅದೇನು ಅಂತಂದರೆ ಕ್ಯಾಸ್ಪಿಯನ್ ಸಮುದ್ರದ ಗಡಿಯನ್ನು ಹಂಚಿಕೊಳ್ಳುವಂತಹ ದೇಶಗಳನ್ನು ನೆನ್ಪಿಟ್ಕೋಬೇಕು ಅಂತಂದರೆ ತಾರೀಖ್ ಅಂತ ನೆನ್ಪಿಟ್ಕೊಳ್ಳಿ. ಟಿ ಫಾರ್ ತುರ್ಕ್ಮೆನಿಸ್ತಾನ್, ಎ ಫಾರ್ ಅಜರ್ಬೈಜಾನ್, ಆರ್ ಫಾರ್ ರಷ್ಯಾ, ಐ ಫಾರ್ ಇರಾನ್, ಕೆ ಫಾರ್ ಕಜಕಿಸ್ತಾನ್. ಸೊ ಈ ರೀತಿಯಾಗಿ ಪ್ರಮುಖ 5 ರಾಷ್ಟ್ರಗಳನ್ನು ಕರಾವಳಿ ಪ್ರದೇಶಗಳಾಗಿ ಹೊಂದಿರುವಂತಹ ಒಂದು ಸಮುದ್ರ ಅಥವಾ ಸರೋವರ ಕ್ಯಾಸ್ಪಿಯನ್ ಸಮುದ್ರ. ಇದು ಜಗತ್ತಿನಲ್ಲೇ ಅತಿ ದೊಡ್ಡದಾದಂತಹ ಸರೋವರ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ತಾರೀಖ್, ಟಿ ಫಾರ್ ತುರ್ಕ್ಮೆನಿಸ್ತಾನ್, ಎ ಫಾರ್ ಅಜರ್ಬೈಜಾನ್, ಆರ್ ಫಾರ್ ರಷ್ಯಾ, ಐ ಫಾರ್ ಇರಾನ್ ಮತ್ತು ಕೆ ಫಾರ್ ಕಜಕಿಸ್ತಾನ್. ಸೊ ಈ ರೀತಿಯಾಗಿ 5 ರಾಷ್ಟ್ರಗಳಿಂದ ಆವೃತವಾದಂತಹ ಒಂದು ಭೂವೇಷ್ಟಿತ ಜಲರಾಶಿ ಕ್ಯಾಸ್ಪಿಯನ್ ಸರೋವರ ಅಥವಾ ಕ್ಯಾಸ್ಪಿಯನ್ ಸಮುದ್ರ. ಮುಂದಿನ ರಿವಿಷನ್ ಪ್ರಶ್ನೆ, ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹರಿಯುವಂತಹ ಪ್ರಮುಖ ನದಿಗಳಲ್ಲಿ ಇದರಲ್ಲಿ ಯಾವುದು ಒಂದಲ್ಲ, ಈ ಆಪ್ಷನ್ಸ್ಗಳಲ್ಲಿ ಯಾವುದು ಅಲ್ಲ ಅಂತ ಗುರುತಿಸಬೇಕು. ಆಪ್ಷನ್ ಎ ವೋಲ್ಗಾ, ಆಪ್ಷನ್ ಬಿ ಉರಲ್, ಆಪ್ಷನ್ ಸಿ ತೆರೆಕ್ ಅಥವಾ ಆಪ್ಷನ್ ಡಿ ದಾನ್ಯೂಬ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಡಿ. ದಾನ್ಯೂಬನ್ನು ಹೊರತುಪಡಿಸಿ ಉರಲ್, ವೋಲ್ಗಾ ಮತ್ತು ಈ ಟೆರೆಕ್ ಅನ್ನುವ ನದಿಗಳು ಈ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರುವಂತಹ ಪ್ರಮುಖ ನದಿಗಳಾಗಿವೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಉಳಿದಂತೆ ಈ ದಾನ್ಯೂಬ್ ಏನಿದೆ ಇದು ಕಪ್ಪು ಸಮುದ್ರವನ್ನು ಸೇರುವಂತಹ ನದಿ ಆಗಿದೆ. ಈ ಮ್ಯಾಪ್ನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ದಾನ್ಯೂಬ್ ನದಿ ಏನಿದೆ ಇದು ರೊಮೇನಿಯಾದ ಮೂಲಕ ಕಪ್ಪು ಸಮುದ್ರವನ್ನು ಸೇರುವಂತಹ ಒಂದು ಪ್ರಮುಖ ನದಿ ಆಗಿದೆ. ದಾನ್ಯೂಬ್ ಮತ್ತು ನೈಪರ್ ಇವು ಕಪ್ಪು ಸಮುದ್ರವನ್ನು ಸೇರಿದರೆ ಈ ವೋಲ್ಗಾ ಆಗಿರ್ಬೋದು ಅಥವಾ ಟೆರೆಕ್ ಆಗಿರ್ಬೋದು ಅಥವಾ ಇನ್ನೊಂದು ಉರಲ್, ಈ ರೀತಿಯಾದಂತಹ ಪ್ರಮುಖ ನದಿಗಳು ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರಿಕೊಳ್ಳುವುದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸುಧಾಸರಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬ್ರೀಡಿಂಗ್ ಸೆಂಟರ್ ಅಂದರೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ಸಂತಾನೋತ್ಪತ್ತಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ ಅಥವಾ ಒಂದು ಕೇಂದ್ರ ಸುಧಾಸರಿ ಅಂತ ಹೆಸರಿದ್ರದ್ದು. ಇದು ಎಲ್ಲಿದೆ ಅಂತ ಗುರುತಿಸಬೇಕು. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ರಾಜಸ್ಥಾನ್ ಅಥವಾ ಆಪ್ಷನ್ 4 ಕರ್ನಾಟಕ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಸಿ. ಸುಧಾಸಿರಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬ್ರೀಡಿಂಗ್ ಸೆಂಟರ್ ಇರುವುದು ರಾಜಸ್ಥಾನದಲ್ಲಿ. ಅದೇ ರೀತಿಯಾಗಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ಇದು ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿ ಕೂಡ ಗುರುತಿಸಿಕೊಳ್ಳುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, IUCN ಕೆಂಪು ಪಟ್ಟಿಯ ಪ್ರಕಾರ ಭಾರತೀಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದರ ಸಂರಕ್ಷಣಾ ಸ್ಥಿತಿ ಏನು ಅಂತ, ವಾಟ್ ಈಸ್ ದ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಕಾರ್ಡಿಂಗ್ ಟು ದ IUCN ರೆಡ್ ಲಿಸ್ಟ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ತೀವ್ರವಾಗಿ ಅಪಾಯದಲ್ಲಿದೆ ಅಥವಾ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅನ್ನುವ ಕ್ಯಾಟಗರಿಯಲ್ಲಿ IUCN ಕೆಂಪು ಪಟ್ಟಿಯಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು
ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ತೀವ್ರವಾಗಿ ಅಪಾಯದಲ್ಲಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. IUCN ಕ್ರಿಟಿಕಲಿ ಎಂಡೇಂಜರ್ಡ್. ಭಾರವಾದಂತಹ ಹಾರುವ ಪಕ್ಷಿಗಳ ಪೈಕಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕೂಡ ಒಂದಾಗಿದ್ದು ಇದು ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದ ಆಗಿರುವುದರಿಂದ ಇದರ ಸಂತಾನೋತ್ಪತ್ತಿಗಾಗಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಸುಧಾಸರಿ ಅನ್ನುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬ್ರೀಡಿಂಗ್ ಸೆಂಟರನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಆ ಒಂದು ಸೆಂಟರ್ನಲ್ಲಿ ಇತ್ತೀಚೆಗೆ ಕೃತಕ ಗರ್ಭಧಾರಣೆಯ ಮೂಲಕ ಹೊಸ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮರಿ ಜನ್ಮ ತಾಳಿದೆ ಅಂತ ನಾವು ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ತಮಿಳುನಾಡಿನಲ್ಲಿ ಈ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸಾಕಷ್ಟು ಜನ ಡಿಸ್ಕಷನ್ನಲ್ಲಿ ಭಾಗವಹಿಸಿ ಕಮೆಂಟ್ ಮಾಡಿದ್ದೀರಿ. ವೆರಿ ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಸಜೆಷನ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಆಗಲೇ ತಿಳಿದುಕೊಂಡ ಹಾಗೆ ಈ ತಮಿಳುನಾಡು ರಾಜ್ಯದಲ್ಲಿರುವಂತಹ ನೀಲಗಿರಿ ಪ್ರಸ್ಥಭೂಮಿ ಅಥವಾ ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಭಾಗವಾಗಿ ಈ ಮುಕುರ್ತಿ ನ್ಯಾಷನಲ್ ಪಾರ್ಕನ್ನು ಗುರುತಿಸಲಾಗುತ್ತೆ, ರಾಷ್ಟ್ರೀಯ ಉದ್ಯಾನವನ. ಸೊ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ತಮಿಳುನಾಡು ಅಂತ ನಾವು ನೆನ್ಪಿಟ್ಕೋಬೇಕು. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಭಾಗವಾಗಿರುವಂತಹ ತಮಿಳುನಾಡಿನ ಮುದುಮಲೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಈ ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಈ ಎರಡು ಪ್ರಮುಖ ರಿಸರ್ವ್ ಫಾರೆಸ್ಟ್ಗಳ ನಡುವೆ ಸ್ಯಾಂಡ್ವಿಚ್ ರೂಪದಲ್ಲಿ ಈ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಎಕ್ಸಾಕ್ಟ್ ಆಗಿ ಲೊಕೇಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಈ ಸಂರಕ್ಷಿತ ಪ್ರಭೇದವಾಗಿರುವಂತಹ ಪ್ರಾಣಿ ನೀಲಗಿರಿ ಟಹರ್ನ ಸಂರಕ್ಷಿತವಾದಂತಹ ತಾಣವನ್ನಾಗಿ ಕೂಡ ಈ ಮುಕುರ್ತಿ ನ್ಯಾಷನಲ್ ಪಾರ್ಕನ್ನು ಗುರುತಿಸಲಾಗುತ್ತೆ. ಸೊ ಇದೇ ಒಂದು ಕಾರಣಕ್ಕಾಗಿ ಇದನ್ನು ನೀಲಗಿರಿ ಟಹರ್ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ. ಸೊ ಇದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಕೂಡ ಗುರುತಿಸಿಕೊಳ್ಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಮುಕುರ್ತಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ತಮಿಳುನಾಡು. ಈ ಪ್ರದೇಶದಲ್ಲಿ ಸುಮಾರು 2,500 ಮೀಟರ್ ಎತ್ತರ ಇರುವಂತಹ ಶಿಖರ ಮುಕುರ್ತಿ ಅನ್ನುವ ಈ ಒಂದು ಶಿಖರದ ಹೆಸರಿನಿಂದ ಈ ನ್ಯಾಷನಲ್ ಪಾರ್ಕ್ಗೆ ಈ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುವಂತಹ ಪ್ರಮುಖ ನದಿಗಳು ಅಂತಂದರೆ ಪೈಕಾರ, ಕುಮ್ದಾ ಅನ್ನುವ ನದಿಗಳು ಹರಿದು ಮುಂದೆ ಭವಾನಿಪುಳ ಅನ್ನುವ ಈ ಒಂದು ದೊಡ್ಡ ನದಿಗೆ ಸೇರಿಕೊಳ್ಳುವುದನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ತಮಿಳುನಾಡು ವಿಚ್ ಈಸ್ ಅ ಪಾರ್ಟ್ ಆಫ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಭಾಗದಲ್ಲಿ ವ್ಯಾಪಿಸಿರುವಂತಹ ಪಶ್ಚಿಮ ಘಟ್ಟಗಳ ಒಂದು ಪ್ರಮುಖ ಸಂರಕ್ಷಿತ ಪ್ರದೇಶ ಅಥವಾ ಈ ಜೀವಗೋಳ ಮೀಸಲು ಪ್ರದೇಶ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ. ಸೊ ಈ ಡಾರ್ಕ್ ಗ್ರೀನ್ ಆಗಿರುವಂತಹ ಎಲ್ಲ ಪ್ರದೇಶವನ್ನು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡುಗಳಲ್ಲಿ ವ್ಯಾಪಿಸಿರುವಂತಹ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಈ ಒಂದು ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿರುವಂತಹ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಏನಿದೆ, ತಮಿಳುನಾಡಿನ ಈ ಮುದುಮಲೆ ನ್ಯಾಷನಲ್ ಪಾರ್ಕ್ ಮತ್ತು ಈ ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಈ ಎರಡು ರಾಷ್ಟ್ರೀಯ ಉದ್ಯಾನವನಗಳ ನಡುವೆ ಸ್ಯಾಂಡ್ವಿಚ್ ರೂಪದಲ್ಲಿ ಗುರುತಿಸಲಾಗುವಂತಹ ಒಂದು ಪ್ರಮುಖ ರಿಸರ್ವ್ ಫಾರೆಸ್ಟ್ ಆಗಿ ಮುಕುರ್ತಿ ನ್ಯಾಷನಲ್ ಪಾರ್ಕನ್ನು ನಾವಿಲ್ಲಿ ಲೊಕೇಟ್ ಮಾಡ್ಬೋದಾಗಿದೆ. ಸೊ ಮ್ಯಾಪ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಇಂಡಿಯಾ ಮ್ಯಾಪ್ನಲ್ಲಿ ಸೌದರ್ನ್ ಪಾರ್ಟ್ನಲ್ಲಿ ಲೊಕೇಟ್ ಆಗಿರುವಂತಹ ಈ ಬಯೋಸ್ಫಿಯರ್ ರಿಸರ್ವ್ನ ಅಂದರೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಭಾಗವಾಗಿ ಮುಕುರ್ತಿ ನ್ಯಾಷನಲ್ ಪಾರ್ಕನ್ನು ನಾವು ತಮಿಳುನಾಡಿನಲ್ಲಿ ಗುರುತಿಸ್ತೇವೆ. ಜಿಯೋ ಹಾಟ್ಸ್ಟಾರ್ ಅನ್ನುವ ಡೊಮೇನಿಗೆ ಸಂಬಂಧಿಸಿದಂತೆ, ಡೊಮೇನ್ ರಿಜಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಈ ಕೆಳಗಿನ ಯಾವ ಒಂದು ಸಮಸ್ಯೆ ನ್ಯೂಸ್ನಲ್ಲಿ ಹೈಲೈಟ್ ಆಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಸೈಬರ್ ಸ್ಕಾಟಿಂಗ್ ಅನ್ನುವ ಈ ಒಂದು ಅನ್ಫೇರ್ ಕಾಂಪಿಟೇಟಿವ್ ಟ್ಯಾಕ್ಟಿಕನ್ನು ಈ ಜಿಯೋ ಹಾಟ್ಸ್ಟಾರನ್ನು ಸ್ವಲ್ಪ ಹೆಸರನ್ನು ಬದಲಾವಣೆ ಮಾಡುವುದರ ಮೂಲಕ ಆ ಒಂದು ಡೊಮೇನನ್ನು ಇತ್ತೀಚೆಗೆ ದೆಹಲಿಯ ಒಬ್ಬ
ಡೆವಲಪರ್ನಿಂದ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದರ ಮೂಲಕ ಏನಾಗುತ್ತೆ ಅಂತಂದರೆ ಈ ಜಿಯೋ ಹಾಟ್ಸ್ಟಾರ್ ಆಲ್ರೆಡಿ ಪಾಪ್ಯುಲರ್ ಆದಂತಹ ಒಂದು ಡೊಮೇನ್ ಆಗಿರೋದ್ರಿಂದ ಅದೇ ಹೆಸರನ್ನು ಬಳಸಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದ್ರ ಮೂಲಕ ಅನ್ಫೇರ್ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ಗಳನ್ನು ಮಾಡಿ ಪ್ರಾಫಿಟನ್ನು ಗಳಿಸುವಂತಹ ಕ್ರಮವನ್ನು ಒಂದು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಈ ಒಂದು ಕ್ರಮವನ್ನು ಅಥವಾ ಈ ಒಂದು ವಿಧಾನವನ್ನು ಸೈಬರ್ ಸ್ಕಾಟಿಂಗ್ ಅಂತ ಗುರುತಿಸಲಾಗುತ್ತೆ. ಸೈಬರ್ ಸ್ಕಾಟಿಂಗ್ ಅಂತಂದರೆ ಈ ಆಲ್ರೆಡಿ ಪಾಪ್ಯುಲರ್ ಆಗಿರುವಂತಹ ಟ್ರೇಡ್ ಮಾರ್ಕ್ಸ್ಗಳನ್ನು, ವೆಬ್ಸೈಟ್ಸ್ಗಳನ್ನು ಅಥವಾ ಈ ಬ್ರ್ಯಾಂಡ್ಸ್ಗಳನ್ನು, ಅವುಗಳ ಹೆಸರುಗಳನ್ನು ಬಳಸಿಕೊಂಡು ಹೊಸದಾಗಿ ನೋಂದಾವಣಿ ಮಾಡಿಕೊಂಡು ಆ ಒಂದು ಪ್ರಾಫಿಟನ್ನು ಗಳಿಸುವಂತಹ ಮತ್ತು ಗ್ರಾಹಕರಿಗೆ ಮಿಸ್ಲೀಡ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಈ ಒಂದು ಕ್ರಮವನ್ನು ಸೈಬರ್ ಸ್ಕಾಟಿಂಗ್ ಅಂತ ಗುರುತಿಸಲಾಗುತ್ತೆ. ಸೊ ಇದರಲ್ಲಿ ಸಾಕಷ್ಟು ವಿಧಗಳು ಇವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೈಬರ್ ಸ್ಕಾಟಿಂಗ್ ನೆನ್ಪಿಟ್ಕೊಳ್ಳಿ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ಲೈಫ್ ಸ್ಟಾಕ್ ಸೆನ್ಸಸ್ ಅಥವಾ ಜಾನುವಾರು ಗಣತಿಯನ್ನು ಎಷ್ಟು ಬಾರಿ ಪ್ರಶ್ನೆ ತಪ್ಪಾಗಿದೆ ಇದು. ಭಾರತದಲ್ಲಿ ಜಾನುವಾರು ಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಪ್ರತಿ ವರ್ಷ, ಪ್ರತಿ 2 ವರ್ಷಗಳಿಗೊಮ್ಮೆ, ಪ್ರತಿ 5 ವರ್ಷಗಳಿಗೊಮ್ಮೆ ಅಥವಾ ಪ್ರತಿ 10 ವರ್ಷಗಳಿಗೊಮ್ಮೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರತಿ 5 ವರ್ಷಗಳಿಗೊಮ್ಮೆ ದೇಶದಾದ್ಯಂತ ಲೈವ್ ಸ್ಟಾಕ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಕಳೆದ ಬಾರಿ 2019ನೇ ಇಸವಿಯಲ್ಲಿ 20ನೇ ಜಾನುವಾರು ಗಣತಿಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಈಗ 2024 ಅಕ್ಟೋಬರ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೆ, ಫೆಬ್ರವರಿ 2025ರವರೆಗೆ 21ನೇ ಲೈವ್ ಸ್ಟಾಕ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ ಸಿ, ಪ್ರತಿ 5 ವರ್ಷಗಳಿಗೊಮ್ಮೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, 1919ರಲ್ಲಿ ಜಾನುವಾರು ಗಣತಿ ಪ್ರಾರಂಭವಾದಾಗಿನಿಂದ ಎಷ್ಟು ಲೈಫ್ ಸ್ಟಾಕ್ ಸೆನ್ಸಸ್ಗಳನ್ನು ನಡೆಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ನೆನ್ಪಿಟ್ಕೊಳ್ಳಿ, ಬಿ 20 ಆಗುತ್ತೆ. ಯಾಕಂದರೆ 1919ರಿಂದ 2019ರವರೆಗೆ 20 ಜಾನುವಾರು ಗಣತಿಗಳನ್ನು ಕಂಡಕ್ಟ್ ಮಾಡಲಾಗಿದೆ. ಈಗ ಇತ್ತೀಚೆಗೆ 2024ರಲ್ಲಿ 21ನೇ ಜಾನುವಾರು ಗಣತಿಯನ್ನು ಕಂಡಕ್ಟ್ ಮಾಡಲಾಗುವುದು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಿಂದ ಈ ದೇಶದಾದ್ಯಂತ ಪ್ರತಿ 5 ವರ್ಷಗಳಿಗೊಮ್ಮೆ ಈ ಸಾಕಿದಂತಹ ಪ್ರಾಣಿಗಳು, ಕೋಳಿಗಳು, ಬೀದಿ ಪ್ರಾಣಿಗಳನ್ನು, ಅವುಗಳ ಜಾತಿ, ತಳಿ, ವಯಸ್ಸು, ಲಿಂಗ, ಅವುಗಳ ಮಾಲೀಕತ್ವ, ಈ ರೀತಿಯಾದಂಥ ಡೇಟಾವನ್ನು ಸಂಗ್ರಹಣೆ ಮಾಡುವಂತಹ ಜಾನುವಾರು ಗಣತಿಯನ್ನು 2024 ಅಕ್ಟೋಬರ್ನಿಂದ ಫೆಬ್ರವರಿ 25ರವರೆಗೆ ನಡೆಸಲಾಗ್ತಾ ಇದೆ. ಮೊದಲ ಬಾರಿಗೆ 1919ರಲ್ಲಿ, ಅಂದರೆ ನೆನ್ಪಿಟ್ಕೊಳ್ಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಂತಹ ವರ್ಷದಲ್ಲಿ ಮೊದಲ ಬಾರಿಗೆ ಭಾರತದಾದ್ಯಂತ ಜಾನುವಾರು ಗಣತಿಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಈಗ 2024ರಲ್ಲಿ 21ನೇ ಲೈವ್ ಸ್ಟಾಕ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಮುಂದಿನ ರಿವಿಷನ್ ಪ್ರಶ್ನೆ, ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಂಡ ನಂತರ ರಾಣಿ ಚೆನ್ನಮ್ಮರನ್ನು ಎಲ್ಲಿ ಬಂಧಿಸಿಡಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಕಿತ್ತೂರು ಅಲ್ಲ, ಆಪ್ಷನ್ ಬಿ ಬೈಲಹೊಂಗಲ. ಬೈಲಹೊಂಗಲದ ಕಾರಾಗೃಹದಲ್ಲಿ ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಂಡ ನಂತರ ರಾಣಿ ಚೆನ್ನಮ್ಮನವರು ಮತ್ತು ಅವರ ಕುಟುಂಬದವರನ್ನು ಬಂಧಿಸಿ ಇಟ್ಟಿದ್ದರು. ಅದೇ ಕಾರಾಗೃಹದಲ್ಲಿ ರಾಣಿ ಚೆನ್ನಮ್ಮನವರು 1829ನೇ ಇಸವಿಯಲ್ಲಿ ನಿಧನರಾಗ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಕಿತ್ತೂರು ದಂಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿಷಯ ಐತಿಹಾಸಿಕವಾಗಿ ಮಹತ್ವವನ್ನು ಪಡೆದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಇದು ಬ್ರಿಟಿಷ್ ವಸಾಹತುಶಾಹಿ ಕ್ರಮದ ವಿರುದ್ಧ ಆರಂಭಿಕ ದಂಗೆಗಳಲ್ಲಿ ಒಂದಾಗಿದೆ ಅಂತ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಈಗ ಇತ್ತೀಚೆಗೆ 2024ನೇ ಇಸವಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಭಾರತದಾದ್ಯಂತ, ಅದರಲ್ಲೂ ಕೂಡ ಮುಖ್ಯವಾಗಿ ಕಿತ್ತೂರಿನಲ್ಲಿ 200ನೇ ಕಿತ್ತೂರು ವಿಜಯೋತ್ಸವದ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಲಾಯಿತು. ಇದೇ ಒಂದು ಸಂದರ್ಭದಲ್ಲಿ
ಈ ಕಿತ್ತೂರಿನ ವಿಜಯೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಸಂಬಂಧಿಸಿದಂತಹ ಐತಿಹಾಸಿಕ ಮಾಹಿತಿಗಳನ್ನು ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 1824 ಅಕ್ಟೋಬರ್ ತಿಂಗಳಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಥ್ಯಾಕರೆಯನ್ನು ಕೊಲ್ಲುವುದರ ಮೂಲಕ ಮೊದಲ ಬಾರಿಗೆ ಕಿತ್ತೂರು ಬ್ರಿಟಿಷರ ವಿರುದ್ಧ ವಿಜಯವನ್ನು ಸಾಧಿಸಿತ್ತು ಅಂತ 200 ವರ್ಷಗಳು ಈಗ ಸಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಕೆಳಗಿನ ಯಾವ 2 ಸ್ಥಳಗಳ ನಡುವೆ ಡ್ರೇಕ್ ಪ್ಯಾಸೇಜ್ ಲೊಕೇಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಡ್ರೇಕ್ ಪ್ಯಾಸೇಜ್ ಈಸ್ ಲೊಕೇಟೆಡ್ ಬಿಟ್ವೀನ್ ವಿಚ್ ಆಫ್ ದ ಬಿಲೋ ಲ್ಯಾಂಡ್ ಬಾಡೀಸ್ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ದಕ್ಷಿಣ ಅಮೆರಿಕಾ ಖಂಡ ಮತ್ತು ಅಂಟಾರ್ಟಿಕಾ ಖಂಡದ ನಡುವೆ ಡ್ರೇಕ್ ಪ್ಯಾಸೇಜ್ ಅನ್ನುವ ಈ ಜಲಸಂಧಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೌತ್ ಅಮೆರಿಕಾ ಮತ್ತು ಈ ಅಂಟಾರ್ಟಿಕಾ ಈ 2 ಖಂಡಗಳ ನಡುವೆ ಡ್ರೇಕ್ ಪ್ಯಾಸೇಜ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಪ್ರಸಿದ್ಧ ಕೋನಾರ್ಕ್ ಸೂರ್ಯ ಮಂದಿರವನ್ನು ಈ ಕೆಳಗಿನ ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಕಳಿಂಗ ಶೈಲಿಯಲ್ಲಿ ಈ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. 13ನೇ ಶತಮಾನದಲ್ಲಿ ಅಥವಾ 1244ನೇ ಇಸವಿಯಲ್ಲಿ ಪೂರ್ವ ಗಂಗಾ ರಾಜವಂಶದ ದೊರೆಯಾಗಿದ್ದಂತಹ ಮೊದಲನೆಯ ನರಸಿಂಹದೇವನಿಂದ ಈ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂತಂದರೆ ಒಡಿಶಾದ ಈ ಪೂರಿ ಜಿಲ್ಲೆಯಲ್ಲಿ ಕೋನಾರ್ಕ್ ಸೂರ್ಯ ದೇವಾಲಯ ಲೊಕೇಟ್ ಆಗಿದೆ. ಇದು ಕಳಿಂಗ ಫಾರ್ಮ್ ಆಫ್ ಆರ್ಕಿಟೆಕ್ಟ್ ಅಥವಾ ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾದಂತಹ ಸೂರ್ಯನಿಗೆ ಸಮರ್ಪಿತವಾದಂತಹ ಒಂದು ವಿಶೇಷವಾದಂತಹ ದೇವಾಲಯ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. 1984ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಪಟ್ಟಿಯಲ್ಲಿ ಈ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ಇರಿಸಲಾಗಿದೆ. ಮುಂದಿನ ಆರ್ಟಿಕಲ್ ಅಥವಾ ಮುಂದಿನ ರಿವಿಷನ್ ಪ್ರಶ್ನೆ, ಉತ್ತರ ಕೋಯಲ್ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಥವಾ ಯಾವ ನದಿಯನ್ನು ಸೇರುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ, ಸೋನ್ ನದಿ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಗಂಗಾ ನದಿಯ ಉಪನದಿಯಾದಂತಹ ಸೋನ್ ನದಿಯ ಉಪನದಿಯಾಗಿ ಉತ್ತರ ಕೋಯಲ್ ನದಿಯನ್ನು ಗುರುತಿಸಲಾಗುತ್ತೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಮ್ಯಾಪ್ನಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡೋದಾದರೆ ಜಾರ್ಖಂಡ್ನಲ್ಲಿ ಹುಟ್ಟಿ ಹರಿಯುವಂತಹ ಈ ಕೋಯಲ್ ನದಿ ಮುಂದೆ ಬಂದು 2 ಭಾಗಗಳಾಗಿ ಅಥವಾ 2 ಶಾಖೆಗಳಾಗಿ ವಿಭಜನೆಯನ್ನು ಹೊಂದಿ ಉತ್ತರ ಕೋಯಲ್ ಮತ್ತು ದಕ್ಷಿಣ ಕೋಯಲ್ ಅಂತ ಹರಿಯುತ್ತೆ. ಉತ್ತರದಲ್ಲಿ ಹರಿಯುವಂತಹ ಈ ನಾರ್ತ್ ಕೋಯಲ್ ಅಥವಾ ಉತ್ತರ ಕೋಯಲ್ ನದಿ ಮುಂದೆ ಹೋಗಿ ಸೋನ್ ನದಿಯನ್ನು ಸೇರಿಕೊಳ್ಳುತ್ತೆ ಅಂತ ನಾವು ಮ್ಯಾಪ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಜಾರ್ಖಂಡ್ನಿಂದ ಹರಿದು ದಕ್ಷಿಣಕ್ಕೆ ಬಾಗುವಂತಹ ಈ ಬ್ರ್ಯಾಂಚ್ ಏನಿದೆ ಸೌತ್ ಕೋಯಲ್ ಅಂತ ಗುರುತಿಸಿಕೊಂಡು ಮುಂದೆ ಒಡಿಶಾದ ಬ್ರಾಹ್ಮಣಿ ನದಿಯನ್ನು ಸೇರುವಂತಹ ನದಿ ಆಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಮರಾಪಿ ಜ್ವಾಲಾಮುಖಿ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದು ಈ ಜ್ವಾಲಾಮುಖಿ ಪರ್ವತ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಮರಾಪಿ ಆಕ್ಟಿವ್ ವೋಲ್ಕ್ಯಾನೋ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಪ್ಲೇಸ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಎಲ್ಲ ಆಪ್ಷನ್ಸ್ಗಳಲ್ಲೂ ಕೂಡ ಇಂಡೋನೇಷ್ಯಾ ಕಾಮನ್ ಆಗಿರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇಂಡೋನೇಷ್ಯಾ ಒಂದು ದ್ವೀಪಗಳ ಸಮೂಹದ ರಾಷ್ಟ್ರ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಹೀಗಾಗಿ ಈ ಎಲ್ಲ ದ್ವೀಪಗಳ ಬಗ್ಗೆ ನೀವೆಲ್ಲ ಅವೇರ್ ಆಗಿದ್ದರೆ ಅಥವಾ ಅವೇರ್ ಆಗಿಲ್ಲದೆ ಹೋದರೂ ಕೂಡ ಮರಾಪಿ ಜ್ವಾಲಾಮುಖಿ ಇತ್ತೀಚೆಗೆ ನ್ಯೂಸ್ನಲ್ಲಿರುವುದು ನಿಮಗೆ ಗೊತ್ತಿದ್ದರೆ ಸರಿಯಾಗಿ ಸುಮಾತ್ರಾ ಐಲ್ಯಾಂಡ್ ಅಂತ ನೀವು ಆನ್ಸರ್ ಮಾಡ್ಬೋದು. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಈ ಮರಾಪಿ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದು ಇಂಡೋನೇಷ್ಯಾದ ಪಶ್ಚಿಮ ಭಾಗದಲ್ಲಿರುವಂತಹ ಸುಮಾತ್ರಾ ಐಲ್ಯಾಂಡ್ನಲ್ಲಿ ಇದು ಲೊಕೇಟ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಈ ಸುಮಾತ್ರಾ ಭಾಗದಲ್ಲಿರುವಂತಹ ಒಂದು ಸಕ್ರಿಯ ಜ್ವಾಲಾಮುಖಿ ಪರ್ವತ ಮರಾಪಿ ಜ್ವಾಲಾಮುಖಿ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.